ತುಮಕೂರಿನಲ್ಲಿ ಮತ್ತೆ ಕಾಂಗ್ರೆಸ್ ವೈಟ್ ವಾಶ್, ರಾಜಣ್ಣ ಎಚ್ಚರಿಕೆ. ಈ ಜಿಲ್ಲೆಯಲ್ಲಿ ಕಂಪ್ಲೀಟ್ ಕಾಂಗ್ರೆಸ್ ವಹಿವಾಟು ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತಿಲ್ಲ. ನವೆಂಬರ್ ರಾಜಕೀಯಕ್ಕೆ ಹೊಸ ಟ್ವಿಸ್ಟ್. ರಾಜಣ್ಣ ಮಾತು ರಾಜ್ಯದಲ್ಲಿ ಹಾಟ್ ಟಾಪಿಕ್. ರಾಜಣ್ಣ ಹೇಳಿಕೆ, ತುಮಕೂರು ರಾಜಕೀಯ ಸಮೀಕರಣಕ್ಕೆ ಬಿರುಕು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಗ್ರಾಮ ಪಂಚಾಯಿತಿಯಲ್ಲಿ ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಮತ್ತು ಮಧುಗಿರಿಯ ಶಾಸಕ ಕೆಎನ್ ರಾಜಣ್ಣ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, 2004ರಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ಕೈಕೊಟ್ಟಿದ್ದರಿಂದ ಬೇಸರಗೊಂಡ ನಾನು ಜೆಡಿಎಸ್ನಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದೆ. ಅಂದು ಇಡೀ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ವೈಟ್ ವಾಶ್ ಮಾಡಲಾಗಿತ್ತು. ಈಗ ಮತ್ತೆ ಅಂತಹ ಸಂದರ್ಭ ಬರಬಹುದು. ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಖಾಲಿಯಾದರೂ ಆಶ್ಚರ್ಯವಿಲ್ಲ ಅಂತ ಮಾರ್ಮಿಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೊಡ್ಡೇರಿ ಹೋಗ್ಲಿಲ್ಲ, ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತೈತೆ ಏನೋ ಗೊತ್ತಿಲ್ಲ. ನೋಡೋಣ ಅದೇನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನು ಬರಲ್ಲ ಅಂತ ಅನ್ಕೊಳ್ಳೋಣ. ಆಯ್ತಪ್ಪ, ನೀನ್ ಹೇಳ್ದಂಗೆ ನಾನು ಕೇಳೋದು ಆಯ್ತಲ್ವ, ಸುಮ್ಮನೆ ಕೂತ್ಕೊಂಡ್ಬಿಡಿ. ಈಗ ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ. ಒಬ್ರು ಒಂದು ಫೋಟೋ ಹಿಡಿದಿಲ್ವಲ್ಲ, ಯಾಕೆ? ನಾನೇನ್ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್? ಒಬ್ರು ಒಂದು ಫೋಟೋ ಹಿಡಿದಿಲ್ಲ ಗಿರಾಕಿಗಳು. ಎಲ್ಲ ಒಂದು 100 ಫೋಟೋ ಹಿಡಿಯೋರು, ಯಾಕೆ ಒಬ್ರು ಹಿಡಿದಿಲ್ಲ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಫೋಟೋ ಹಿಡಿಬೇಕು, ಏನ್ ಮಾಡ್ಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರೋಂತ. ನಾನಂತೂ ಇಲ್ಲ, ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ, ಯಾರು ಮಿತ್ರರು ಇರೋದಿಲ್ಲ. ಅದೇ ರೀತಿಯಲ್ಲಿ ನಾವು ಬಡವರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ, ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ, ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ. ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ, ಅವ್ರ ಬೆಂಬಲನೇ ನಮಗೆ ಆನೆ ಬಲ. ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕಂಥ, ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ನನಗೂ ಮಧುಗಿರಿ ತಾಲೂಕಿಗೆ ಏನ್ ಸಂಬಂಧ ಅಂತ ನಾನೇ ಒಂದೊಂದ್ಸರಿ ಕೂತ್ಕೊಂಡು ಯೋಚನೆ ಮಾಡ್ಕೊತೀನಿ. ಏನಪ್ಪ ಮಧುಗಿರಿನಲ್ಲಿ ನಾನು ಎಷ್ಟು ಸರಿ MLA ಆಗ್ಬಿಟ್ಟೆ, ಏನ್ ನನಗೂ ಮಧುಗಿರಿ ಸಂಬಂಧ ಯಾವುದು ಅಂತೇಳಿ. ಏನ್ ಋಣಾನ್ ಸಂಬಂಧ ಇದೆಯೋ ಗೊತ್ತಿಲ್ಲ. ನಾನು MLA ಆದ್ರೆ ತುಮಕೂರು ಸಿಟಿಲಿ ಆಗ್ಬೇಕು, ಇಲ್ಲ ತುಮಕೂರು ಊರಲ್ಲೂ ಆಗ್ಬೇಕು. ತುಮಕೂರು ತಾಲೂಕು ನನ್ನ ಒಂದು ಸ್ವಂತ ತಾಲೂಕದು. ಆದ್ರೆ ನಾನು ಇಲ್ಲಿಗೆ ಬಂದು, ನಾನು ಬೆಳಗಾವಿ ಕ್ಷೇತ್ರದಿಂದ ಬಂದವನು ದೊಡ್ಡೇರಿ ಹೋಬಳಿಗೆ 2004ರಲ್ಲಿ. ಆದ್ರೆ 98ರಲ್ಲಿ ನಾನು ವಿಧಾನ. ರಾಜಣ್ಣನ ಈ ಮಾತು ಪಕ್ಷದ ಒಳಗಿನ ಅಸಮಾಧಾನಕ್ಕೆ ಸೂಚನೆ ಅಂತ ರಾಜಕೀಯ ವಲಯ ಅರ್ಥೈಸಿದೆ. ಇನ್ನು ಮುಂದುವರೆದು ಮಾತನಾಡಿರುವ ಅವರು, ಒಳ್ಳೆಯ ರಾಜಕಾರಣಿಗಳಿಗೆ ಮತ್ತು ಕೆಲಸ ಮಾಡುವವರಿಗೆ ಅಸಮಾನತೆ ತಂದರೆ ಅಂತಹ ಪಕ್ಷಗಳಿಗೆ ಹೆಚ್ಚು ಉಳಿಗಾಲ ಇರುವುದಿಲ್ಲ. 2004ರ ನನ್ನ ಕ್ಷೇತ್ರದ ಬೈಕ್ ರ್ಯಾಲಿಯಲ್ಲಿ ಕಾರ್ಯಕರ್ತರಲ್ಲಿ ಯಾರು ಕಾಂಗ್ರೆಸ್ ಬಾವುಟ ಹಿಡಿದಿರಲಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಬಾವುಟ ಹಿಡಿಯೋಣ ಅಂತಹ ಸನ್ನಿವೇಶ ಬಂದರೂ ಬರಬಹುದು. ಹೀಗೆನ್ನುವ ಅವರ ನುಡಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೊರಡುವ ಮುನ್ಸೂಚನೆಯಂತೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ದೇವೇಗೌಡರು ಎದೆ ಬಡಿದು ನಾಟಕ ಆಡಿದ್ರು, ಜನತೆ ನಾಟಕ ಅರಿತು ನನ್ನನ್ನು ಗೆಲ್ಲಿಸಿದ್ರು. ಅಭೂತಪೂರ್ವ 5,000 ಮತಗಳ ಅಂತರದಿಂದ ಜಯ ನೀಡಿದ್ರು. ಗುಡಿಸಲು ಮುಕ್ತ ಮಧುಗಿರಿ ಮಾಡುವುದಾಗಿ ನಾನು ಭರವಸೆ ನೀಡಿದ್ದೆ. ಇಂದು ಆ ಭರವಸೆ ಈಡೇರಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಮುಂದಿನ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ ಅಂತ ಘೋಷಿಸಿದ
ಅವರು ತಮ್ಮ ಇಂದಿನ ಹೇಳಿಕೆಗಳು ಪಕ್ಷದ ಮೇಲಿನ ಬೇಸರದಿಂದ ಬಂದ ಪ್ರತಿಕ್ರಿಯೆ ಎನ್ನುವಂತಿತ್ತು. ಒಟ್ಟಾರೆ ರಾಜಣ್ಣನ ಈ ಹೇಳಿಕೆ ಮಧುಗಿರಿಯ ರಾಜಕೀಯ ನವೆಂಬರ್ ಕ್ರಾಂತಿಯ ಬೆಳವಣಿಗೆಗೆ ಇನ್ನೊಂದು ಹೊಸ ಟ್ವಿಸ್ಟ್ ನಂತಿದೆ.